ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇದೀಗ ಬಿ.ಎಡ್ ನ ಅಪ್ಲಿಕೇಶನ್ ಹಾಕ್ತಂತ ವಿದ್ಯಾರ್ಥಿಗಳಾಗಿರ್ಬೋದು, ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರು ಬಂದಂತವರಾಗಿರ್ಬೋದು, ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಂತವರಾಗಿರ್ಬೋದು, ಆಲ್ಮೋಸ್ಟ್ ವೆರಿಫಿಕೇಶನ್ ಇವಾಗ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರಲ್ಲ, ಎಲ್ಲ ವೆರಿಫಿಕೇಶನ್ ಅಂತ ಅಭ್ಯರ್ಥಿಗಳಾಗಿರ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂದ್ರೆ ಸೀಟು ಹಂಚಿಕೆ ಒಂದು ಪಟ್ಟಿ ಯಾವ ದಿನಾಂಕದಂದು ಪ್ರಕಟ ಆಗುತ್ತೆ. ಸೊ ಅಭ್ಯರ್ಥಿಗಳಿಗೆ ಒಂದು ಕೆಲ ದಿನಾಂಕಗಳಿರುವಂತದ್ದಾಗಿರುತ್ತೆ. ಈ ದಿನಾಂಕಗಳಲ್ಲಿ ಯಾವ ದಿನಾಂಕದಂದು ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಬಹುದು ಸಿ.ಎಸ್.ಸಿ ಹಂತದಿಂದ ಅಂತ ಪ್ರಮುಖ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಂತೀರಾ. ನಂತರದಲ್ಲಿ ಹಾಗೆ ಅಭ್ಯರ್ಥಿಗಳಿಗೆ ಇಲಾಖೆ ಕೊಟ್ಟಿರತಕ್ಕಂಥ ಸೂಚನೆಯನ್ನು ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಪ್ರಕಟ ಏನೋ ಆಯಿತು. ಅಭ್ಯರ್ಥಿಗಳಿಗೆ ನಿಗದಿತ ದಿನಾಂಕದಲ್ಲಿ ಪ್ರಕಟ ಆಗಿಲ್ಲ ಅಂದ್ರೂ ಕೂಡ ನವೆಂಬರ್ ತಿಂಗಳ 12ನೇ ತಾರೀಕು ಪ್ರಕಟ ಆಯಿತು, 10ನೇ ತಾರೀಕು ಬರಬೇಕಿತ್ತು. ಅಂದ್ರೆ ಆ ಒಂದು ಪ್ರಕಾರದಲ್ಲಿ ಸೆಲೆಕ್ಷನ್ ಲಿಸ್ಟ್ ನ ದಿನಾಂಕ ಕೂಡ ಮುಂದುವರಿದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ದಾಖಲಾತಿಯ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದಿರಲ್ಲ. ಸೊ ಹೊಸ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇರಬಹುದು ಅನ್ಕೊಂಡಿದ್ದೀನಿ, ಆ ಕಾರಣಕ್ಕೆ ತಿಳಿಸ್ತಾ ಇರುವಂತದ್ದು. ಸೊ ಅಂದ್ರೆ ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ಅಂತ ಅಧಿಸೂಚನೆ ಪ್ರಕಟ ಆದಾಗ ಅದರಲ್ಲಿ ಮಾಹಿತಿನ ಕೊಟ್ಟರು, ತಾತ್ಕಾಲಿಕ ಅಂತ ಕೂಡ ಇತ್ತು. ಆ ಪ್ರಕಾರದಲ್ಲಿ ನವೆಂಬರ್ 13ಕ್ಕೆ ಒಂದು ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗಬೇಕಾಗಿತ್ತು. ಆದ್ರೆ ಇನ್ನು ಸೆಲೆಕ್ಷನ್ ಲಿಸ್ಟ್ ಸೀಟು ಹಂಚಿಕೆ ಪಟ್ಟಿ ಅಂತ ಕರೀತಿರಲ್ಲ, ಅದು ಇನ್ನ ಪ್ರಕಟ ಆಗಿಲ್ಲ ಅನ್ಬೋದು. ಸೊ ಆ ಕಾರಣಕ್ಕೆ ಒಂದು ಅಡ್ಮಿಷನ್ ಡೇಟ್ ಏನಿತ್ತಲ್ಲ, ಅಂದ್ರೆ ಸೀಟ್ ಸಿಕ್ಕೋರು ಅಡ್ಮಿಷನ್ ಸ್ಲಿಪ್ ತಗೊಳ್ಳುವಂಥದ್ದು, ಅಡ್ಮಿಷನ್ ಆಗುವಂತ ದಿನಾಂಕ ಎಲ್ಲವೂ ಕೂಡ ಮುಂದೆ ಹೋಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಸೂಚನೆ ಏನು ಅಂದ್ರೆ ಅಭ್ಯರ್ಥಿಗಳಿಗೆ ನವೆಂಬರ್ ತಿಂಗಳ 12, 2025ರಂದು ಒಂದು ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ರಿಜೆಕ್ಷನ್ ಲಿಸ್ಟ್ ಇದೆಲ್ಲ ಪ್ರಕಟ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಒಂದು ಸೂಚನೆ ಕೂಡ ಪ್ರಕಟ ಮಾಡಿದ್ದಾರೆ. ಪ್ರಕಟಣೆಯಲ್ಲಿ ಅಭ್ಯರ್ಥಿಗಳು ಯಾರಾದರೂ ಇನ್ನೂ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಅವರಿಗೆ ಮತ್ತೊಂದು ಅವಕಾಶ ಕೂಡ ಕೊಡ್ತಾ ಇದೀವಿ. ಸಾಕಷ್ಟು ಅಂದ್ರೆ ಈ ಬಾರಿ ಪ್ರೊಸೆಸ್ ಅಲ್ಲಿ ಏನು ಚೇಂಜ್ ಮಾಡಿದ್ರಲ್ಲ, ಅವರು ಅಪ್ಲಿಕೇಶನ್ ಹಾಕಿದೆ 7 ದಿನದಲ್ಲಿ ಅಂತ. ಸೊ ಅಪ್ಲಿಕೇಶನ್ ಹಾಕಿ 7 ದಿನ ಆದ್ರೂ ಕೂಡ ವೆರಿಫಿಕೇಶನ್ ಆಗಿರುವಂತಹ ಅಭ್ಯರ್ಥಿಗಳು ಸೊ ನವೆಂಬರ್ ತಿಂಗಳ 15ನೇ ತಾರೀಕು 2025ರ ಒಳಗಾಗಿ ವೆರಿಫಿಕೇಶನ್ ಮಾಡ್ಕೊಬೇಕು ಅಂತ ಮಾಹಿತಿನ ಕೂಡ ತಿಳಿಸಿದ್ದಾರೆ. ಮತ್ತೆ ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ಅಭ್ಯರ್ಥಿಗಳು ಅವರ ಒಂದು ಈಗ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಸೇರಿದೆ ಅಂತಂದ್ರೆ ಆ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ಲಿಕ್ಕೆ ಸೊ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಿರುತ್ತೆ ಅಂದ್ರೆ ಅವರು ಆಯ್ಕೆ ಮಾಡ್ಕೊಂಡಂತ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಅಥವಾ ಡಯಟ್ ಅಥವಾ ನೂಡಲ್ ಸೆಂಟರ್ ಅಂತ ಏನ್ ಕರೀತಿರಲ್ಲ, ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ, ಅಲ್ಲಿ ಹೋಗೋದ್ರ ಮುಖಾಂತರ ಅಗತ್ಯ ಸೂಕ್ತ ದಾಖಲೆಗಳನ್ನ ತಗೊಂಡೋಗಿ ರಿಜೆಕ್ಷನ್ ಲಿಸ್ಟ್ ನಮ್ಮ ಹೆಸರು ಬಂದಿದೆ, ನಮ್ದು ಈ ತರ ಏನು ತಪ್ಪಾಗೇನಿಲ್ಲ ಸೊ ಅಂತ ಅಂದ್ಬಿಟ್ಟು ಅಲ್ಲಿ ಅದನ್ನ ಅಗತ್ಯ ದಾಖಲೆಗಳನ್ನು ತೋರಿಸೋದ್ರ ಮುಖಾಂತರ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸರಿಪಡಿಸಿಕೊಳ್ಳದ ಹೊರತಾಗಿ ಅವರನ್ನ ಮುಂದಿನ ಪ್ರಕ್ರಿಯೆಗೆ ಪರಿಗಣಿಸೋದಿಲ್ಲ ಅಂತ ಇಲಾಖೆಯವರು ಕೂಡ ಹೇಳಿದ್ರು. ನಂತರದಲ್ಲಿ ಒಂದು ಎಲಿಜಿಬಲ್ ಲಿಸ್ಟ್ ಏನಿದೆಯಲ್ಲ, ಆ ಅಭ್ಯರ್ಥಿಗಳು ಕೂಡ ಇಲಾಖೆಯವರ ಮಾಹಿತಿಯನ್ನು ತಿಳಿಸಿದ್ದಾರೆ. ಎಲಿಜಿಬಲ್ ಲಿಸ್ಟ್ ಅಲ್ಲಿ ನಿಮ್ಗೆ ಮಿಸ್ಟೇಕ್ಸ್ ಗಳಾಗಿದ್ರೆ ಕೆಲವೊಂದು ವಿದ್ಯಾರ್ಥಿಗಳ ಪರ್ಸೆಂಟೇಜ್ಗಳು ತಪ್ಪಾಗಿ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಕೆಲ ವಿದ್ಯಾರ್ಥಿಗಳು ಅವರ ಕ್ಯಾಟಗರಿ ಆಗಿರ್ಬೋದು ಬೇರೆ ಬೇರೆ ಅಂಶಗಳು ತಪ್ಪಾಗಿತ್ತು ಅಂತ ಆ ಕಾರಣಕ್ಕೆ ನವೆಂಬರ್ 15ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನವೆಂಬರ್ 15ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅಂದ್ರೆ ಕಾಲೇಜ್ಗಳು ಇವಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಸರಿ ಇದ್ದವರಾಗಿರ್ಬೋದು, ತಪ್ಪಿದ್ದವರಾಗಿರ್ಬೋದು ಅಥವಾ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಇದ್ದಂತ ಅಭ್ಯರ್ಥಿಗಳಾಗಿರ್ಬೋದು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ವೆರಿಫಿಕೇಶನ್ ಆದಂತ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಆಗದಿದ್ದವರಿಗೂ ಕೂಡ ಸೊ ನಿಮ್ ಕೆಲಸ ಏನಿರುತ್ತಲ್ಲ ಅದನ್ನೇ ನೀವು ಮಾಡ್ಸ್ಕೊಂಡ್ ಬರ್ಬೋದು ಬೇಕಿದ್ರೆ ವೆರಿಫಿಕೇಶನ್ ಸೆಂಟರ್ಗೆ ಹೋಗಿ. ಬಟ್ ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಕೂಡ ನವೆಂಬರ್ 15ನೇ ತಾರೀಕು ಎಲ್ಲರಿಗೂ ಕೂಡ ಕೊನೆ ದಿನಾಂಕ ಆಗಿರುತ್ತೆ. ಮತ್ತೆ ಅವರು ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ಗೆ ಮತ್ತೆ ಅವಕಾಶ ಕೊಡೋದಿಲ್ಲ. ಆ ಕಾರಣಕ್ಕೆ ಅವ್ರು ತಿಳಿಸಿರುವಂತದ್ದು ಏನಂದ್ರೆ ನವೆಂಬರ್ ತಿಂಗಳ 15ನೇ ತಾರೀಕು ತನಕ ಇದೆಲ್ಲ ಪೂರ್ಣಗೊಳ್ಳಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮುಂದಿನ ಒಂದು ಸೆಲೆಕ್ಷನ್ ಲಿಸ್ಟ್ಗೆ ಇದನ್ನ ಮಾಡದ ಹೊರತು ಅಭ್ಯರ್ಥಿಗಳಿಗೆ ನಾವು ಪರಿಗಣಿಸೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಆಪ್ಷನ್ ಎಂಟ್ರಿ ಅಂತ ಮಾಡಿಲ್ಲ ಅಂದ ತಕ್ಷಣ ಪರಿಗಣಿಸಲ್ಲ ಅಂತಲ್ಲ, ಬಟ್ ಈ ಒಂದು ತಿದ್ದುಪಡಿ ಏನಿತ್ತಲ್ಲ ಕೆಲ ವಿದ್ಯಾರ್ಥಿಗಳ ಮಿಸ್ಟೇಕ್ಸ್ ಆದರೂ ಅದನ್ನ ತಿಳಿಸಿರುವಂತದ್ದು. ಬಟ್ ಈಗ ಅಭ್ಯರ್ಥಿಗಳಿಗೆ ಯಾವಾಗ ಆಗಿದ್ರೆ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ, ನಮ್ದು ಎಲ್ಲ ಇವಾಗ ಪೂರ್ಣಗೊಂಡಿದಂತ ಅಭ್ಯರ್ಥಿಗಳಾಗಿರುವಂತದ್ದು ಇರುತ್ತೆ. ಸೊ ಇದು ಯಾವಾಗ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿದ್ರೆ ನವೆಂಬರ್ ತಿಂಗಳ 15ನೇ ತಾರೀಕು ಶನಿವಾರ ಆಗಿರೋ ಕಾರಣಕ್ಕೆ ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ದತ್ತಾಂಶ ಸಂಗ್ರಹಣೆ CSL ವೆಬ್ಸೈಟ್ ಇಂದ ಬೇಗನೆ ಮಾಡಿ ಲಿಸ್ಟ್ ಅನ್ನು ಪ್ರಕಟ ಮಾಡ್ತಾರೆ, ಅದೇನು ಸಮಸ್ಯೆ ಆಗೋದಿಲ್ಲ. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ನವೆಂಬರ್ 16ನೇ ತಾರೀಕು 15ನೇ ತಾರೀಕು ಲಿಸ್ಟ್ ಬರುತ್ತಾ ಅಂತ ಒಂದು ನಿರೀಕ್ಷೆ ಇರುವಂತದ್ದು ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳು 15ನೇ ತಾರೀಕಿನ ನಂತರ ಯಾವುದೇ ದಿನದಲ್ಲಾದ್ರೂ ಕೂಡ ಒಂದು ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗ್ಬೋದು ಅಂತ ಹೇಳುತ್ತೆ. ಬಟ್ ಆದ್ರೆ ಭಾನುವಾರ ನವೆಂಬರ್ 16ನೇ ತಾರೀಕು ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಆದ್ರೆ ನವೆಂಬರ್ 17, 18ನೇ ತಾರೀಕು 19 ಏನಿದೆಯಲ್ಲ 17 ಅಥವಾ 18ನೇ ತಾರೀಕು ಸೋಮವಾರ ಅಥವಾ ಮಂಗಳವಾರದಲ್ಲಿ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಬರುವ ಸಾಧ್ಯತೆಗಳು ತೀರಾ ಹೆಚ್ಚಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ಒಂದೊಂದು ಡೇಟನ್ನ ಕೇಳ್ತಾರೆ, ಈ ದಿನಾಂಕ ರಿಸಲ್ಟ್ ಅಂತ ಹೇಳ್ತೀನಿ, ಲಿಸ್ಟ್ ಬರಬಹುದಾ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ನವೆಂಬರ್ ತಿಂಗಳ 17 ಅಥವಾ 18ನೇ ತಾರೀಕು ಅಥವಾ ನವೆಂಬರ್ ತಿಂಗಳ 15ನೇ ತಾರೀಕಿನ ನಂತರ ಯಾವುದೇ ದಿನದಲ್ಲಾದರೂ ಅಥವಾ ನವೆಂಬರ್ 15ನೇ ತಾರೀಕಿನ ಸಂಜೆಗೆ ಶನಿವಾರ ಆದರೂ ಕೂಡ ಲಿಸ್ಟ್ ಬಂದರೂ ಆಶ್ಚರ್ಯ ಇರೋದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಅಂತಕ್ಕಂಥದ್ದು ಅಷ್ಟು ಬೇಗನೆ ಅಂದ್ರೆ ಅವರು ಲಿಸ್ಟ್ ಅನ್ನು ರೆಡಿ ಮಾಡ್ತಾರೆ, ಸಮಸ್ಯೆ ಆಗೋದಿಲ್ಲ. ಬಟ್ ಆದ್ರೆ ಸ್ವಲ್ಪ ಇನ್ನೂ ಟೈಮ್ ತಗೋತಾರೆ ಅಂದ್ರೆ ನವೆಂಬರ್ 17 ಅಥವಾ 18ನೇ ತಾರೀಕಿನ ಒಳಗಾಗಿ 19 ಒಳಗಡೆ ಅಂತ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗುತ್ತೆ. ಸೋಮವಾರ ಅಥವಾ ಮಂಗಳವಾರ ವಿದ್ಯಾರ್ಥಿಗಳು ಹೆಚ್ಚಿಗೆ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಲಿಸ್ಟ್ ಪ್ರಕಟ ಆಗಬಹುದು ಅಂತ ಅಂದ್ಬಿಟ್ಟು. ಸೊ ಅರ್ಥ ಆಗಿದೆ ಅನ್ಕೊಂಡೆ. ಮತ್ತೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕೂಡ ಇನ್ನೂ ಸಮಯ ಇರುವಂತದ್ದಾಗಿರುತ್ತೆ. ಈಗ ನಾವು ವಿಡಿಯೋ ಮಾಡ್ತಿರುವಂತದ್ದು ನವೆಂಬರ್ ತಿಂಗಳ 15ನೇ ತಾರೀಕು, ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 2 ಗಂಟೆ ಸಮೀಪ. ಸೊ ಆಲ್ಮೋಸ್ಟ್ 15ನೇ ತಾರೀಕು ತನಕ ಅವಕಾಶ ಇರುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರೋದ್ರಿಂದ ಆಪ್ಷನ್ ಎಂಟ್ರಿ ಆದಷ್ಟು ಯಾವ ತರ ಮಾಡಬೇಕು ಏನು ಅಂತ ಕಂಪ್ಲೀಟ್ ಆಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿದ್ದೀವಿ. ಮತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಕಾಲೇಜಿನ ಹತ್ರ ಆಯ್ಕೆ ಮಾಡ್ಕೋಬೇಕು, ಪ್ರತಿಯೊಂದು ಅರ್ಥಪೂರ್ಣವಾಗಿ ಮಾಹಿತಿ ಇರುತ್ತೆ, ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದ್ರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು ಮಾಹಿತಿ ಸಿಗ್ತಾ ಇರುತ್ತೆ.